ಸೂಪರ್ ಫಾಸ್ಟ್ಗೆ ಸ್ವಾಗತ. ವಿದ್ಯುತ್ ಖಾಸಗೀಕರಣದ ವಿರುದ್ಧ ದೊಡ್ಡಬಳ್ಳಾಪುರದ ನೇಕಾರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಖಾಸಗೀಕರಣ ಪ್ರಕ್ರಿಯೆ ತಡೆಯಬೇಕು ಅಂತ ನೇಕಾರ ಸಮುದಾಯ ಒತ್ತಾಯ ಮಾಡಿದೆ. ಖಾಸಗೀಕರಣದಿಂದ ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಇದ್ದು, ಇದರಿಂದ ರೈತರು, ನೇಕಾರರು, ಸಣ್ಣ ಉದ್ಯಮಿಗಳು ಹಾಗೂ ಸಾಮಾನ್ಯ ಗ್ರಾಹಕರ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ ಅಂತ ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ವೆಚ್ಚ ಹೆಚ್ಚಾದರೆ ನೇಕಾರರ ಜೀವನೋಪಾಯಕ್ಕೆ ಗಂಭೀರ ಹೊಡೆತ ಬೀಳಲಿದೆ ಅಂತ ಕೂಡ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅಧಿಕಾರ ಅವಧಿ ಮುಗಿದಿದ್ರೂ ಕೂಡ ಅಧ್ಯಕ್ಷರ ಹೆಸರಿನಲ್ಲಿ ಅಧಿಕಾರ ದುರ್ಬಳಕೆ ಉಂಟಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಸುನಗನ ಗ್ರಾಮದಲ್ಲಿ ನಡೆದಿದೆ. ಮಾರ್ಚ್ನಲ್ಲಿಯೇ ಅಧಿಕಾರಾವಧಿ ಮುಗಿದಿದ್ರೂ ಕೂಡ ಜೂನ್ 8, 2026ರಂದು ಅಧ್ಯಕ್ಷರ ಸೀಲ್ ಮತ್ತು ಸಹಿ ಬಳಸಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ. ಅಗ್ನಿವೀರ್ ನೇಮಕಾತಿಗೆ ನಡೆ ಮತ್ತು ಕುಟುಂಬದ ವಿವರ ಹಾಗೂ ವೈವಾಹಿಕ ಸ್ಥಿತಿ ಪ್ರಮಾಣ ಪತ್ರ ನೀಡಿರುವ ದಾಖಲೆ ಸದ್ಯ ವೈರಲ್ ಆಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್ ರಾಮಣ್ಣ ಜಗಲಿ ಮತ್ತು ಈ ನಡೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಸಮಾಜ ಸೇವಕ ಬಸಪ್ಪ ದಳವಾಯಿ ಮೇಲಾಧಿಕಾರಿಗಳಿಗೆ ದೂರನ್ನ ಕೂಡ ನೀಡಿದ್ದಾರೆ. ವಾಟರ್ ಎಂದು ಗೋಳಾಡುವ ಈ ಪರಿಸ್ಥಿತಿಯಲ್ಲಿ ಇಲ್ಲೊಂದು ಕತೆ ಪೈಪ್ ಒಡೆದು ದಿನನಿತ್ಯ ಸಾವಿರಾರು ಲೀಟರ್ ನೀರು ಪೋಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡ್ಚಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ರಾಜ್ಯದಲ್ಲಿ ನಿರೀಕ್ಷೆಯ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ. ಎಷ್ಟೋ ಕಡೆ ಕುಡಿಯಲು ಕೂಡ ನೀರಿನ ಹಾಹಾಕಾರ ಶುರುವಾಗಿದೆ. ಆದರೆ ನಮ್ಮಲ್ಲಿ ಕುಡಿಯಲು ನೀರಿಗೆ ಪೈಪ್ಲೈನ್ ವ್ಯವಸ್ಥೆ ಇದ್ರೂ ಸಹ ಉಪಯೋಗಕ್ಕೆ ಬಾರದಂತೆ ಆಗಿದೆ. ಪೈಪ್ಲೈನ್ ಒಡೆದು ನೀರು ರಸ್ತೆಯ ಮೇಲೆ ಹರಿತಿದ್ರು ಪುರಸಭೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಲೀಕೇಜ್ ಆದ ಪೈಪ್ ಲೈನ್ ಅನ್ನ ದುರಸ್ತಿಗೊಳಿಸುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಐಪಿಎಲ್ ಸ್ಟಾಪ್ ಡೀಲ್ನಲ್ಲಿ ಮಹತ್ವದ ಬದಲಾವಣೆಯಾಗಿರುವಂಥದ್ದು. ಹಾರ್ದಿಕ್ ಪಾಂಡ್ಯ ಬದಲಿಗೆ ಯಶಸ್ವಿ ಜೈಸ್ವಾಲ್ ಅವರನ್ನು ಬದಲಾಯಿಸಲು ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮಾತುಕತೆಯಲ್ಲಿ ತೊಡಗಿವೆ ಅಂತ ಕೂಡ ಈ ಹಿಂದೆ ವರದಿಯಾಗಿತ್ತು. ಆದ್ರೆ ಈಗ ಹೊಸ ವರದಿಯ ಪ್ರಕಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಹಾರ್ದಿಕ್ ಪಾಂಡ್ಯರನ್ನ ತಂಡಕ್ಕೆ ಪಡೆಯಲು ಮುಂದಾಗಿದೆ ಎನ್ನಲಾಗ್ತಾ ಇದೆ. ಈ ತಿಂಗಳ ಆರಂಭದಲ್ಲಿ ಮಾನಸಿಕವಾಗಿ ದಣಿದಿರುವುದರಿಂದ ಮುಂಬೈ ತೊರೆಯುವ ಇಚ್ಛೆಯನ್ನ ಹಾರ್ದಿಕ್ ಪಾಂಡ್ಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಕೆಆರ್ ಫ್ರಾಂಚೈಸಿ ಅಜಿಂಕ್ಯ ರಹಾನೆ ಅವರಿಗೆ ತಂಡದಿಂದ ಗೇಟ್ ಪಾಸ್ ನೀಡಲು ನಿರ್ಧರಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೋರ್ಚುಗಲ್ನ ದಿಗ್ಗಜ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಫಿಫಾ ವಿಶ್ವಕಪ್ನಲ್ಲಿ ಆಡಿದ 6 ವೃತ್ತಿಗಳಲ್ಲಿ ಗೋಲು ದಾಖಲಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 41 ವರ್ಷದ ವಯಸ್ಸಿನ ರೊನಾಲ್ಡೋ ಉಜ್ಬೇಕಿಸ್ತಾನದ ವಿರುದ್ಧ ಕೆ ಗುಂಪಿನ ಪಂದ್ಯದಲ್ಲಿ ಡಬಲ್ ಗೋಲನ್ನ ಬಾರಿಸಿದ್ರು. ಇದರೊಂದಿಗೆ ವಿಶ್ವಕಪ್ನಲ್ಲೂ ಕೂಡ ಅವರು ಗೋಲುಗಳ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇದರೊಂದಿಗೆ ಪೋರ್ಚುಗಲ್ ತಂಡವು 5-0 ಅಂತರದಿಂದ ಸುಲಭದ ಗೆಲುವನ್ನ ಸಾಧಿಸಿ ನಾಕೌಟ್ ಹೊಸ್ತಿಲಿಗೆ ಬಂದು ನಿಂತಿದೆ.